ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಭಾಳ ಜನ ಕಮೆಂಟ್ಸಲ್ಲಿ ಸರ್ ರಿಸಲ್ಟು ಪಾಸ್ ಆಗಿಬಿಟ್ವಿ ನಾವು, ತುಂಬ ಧನ್ಯವಾದಗಳು ಅಂತ ಕಳಿಸಿದ್ರಿ. ಇನ್ನು ಕೆಲವೊಬ್ಬರು ಸರ್ ಇನ್ನೂ ಲಿಂಕೇ ಸಿಗ್ತಾ ಇಲ್ಲ, ರಿಸಲ್ಟ್ ಎಲ್ಲಿ ನೋಡಬೇಕು, ಎಕ್ಸಾಮ್ 3ದು ಅಂತ ವೇಟ್ ಮಾಡ್ತಾಯಿದ್ದೀರಾ. ಇನ್ನು ಕೆಲವೊಬ್ಬರು ಸರ್ ಕಾಲೇಜಿಗೆ ಹೋಗಿಬಿಟ್ಟು ಎಕ್ಸಾಮ್ ರಿಸಲ್ಟನ್ನು ನೋಡಬೇಕಾ ಅಥವಾ ಅಲ್ಲಿ ಪಡೆದುಕೊಳ್ಬೇಕಾ ಅಂತ ಕೇಳ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಸೊಲ್ಯೂಷನ್ ಇಲ್ಲೇ ಇದೆ, ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಎಕ್ಸಾಮ್ 1 ಬರ್ದಾಯಿತು, ಎಕ್ಸಾಮ್ 2 ಆಯಿತು, ಈಗ ಎಕ್ಸಾಮ್ 3 ಬರೆದು ರಿಸಲ್ಟಿಗಾಗಿ ಕಾಯ್ತಾ ಇದ್ರಿ. ಎಕ್ಸಾಮ್ 3 ರಿಸಲ್ಟು ಡೈರೆಕ್ಟಾಗಿ ತಾವುಗಳು ನಾನು ಇಲ್ಲಿ ಆಲ್ರೆಡಿ ನಾನು ಟೆಸ್ಟ್ ಮಾಡಿದ್ದೇನೆ ನೋಡಿ. ಈಗ ಮೊದಲನೇದಾಗಿ ನೋಡಿ, ಈ ರೀತಿಯಾಗಿ ಮೊದಲು ನಿಮ್ಮ ರಿಜಿಸ್ಟರ್ ನಂಬರ್ ಯಾವುದಿದೆಯೋ ಅದನ್ನು ಬರೆದುಕೊಳ್ಳಿ, ಆಯಿತಾ. ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ. ಯಾವ ಸ್ಟ್ರೀಮು, ಆರ್ಟ್ಸೋ ಕಾಮರ್ಸೋ ಅಥವಾ ನೀವು ಸೈನ್ಸು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಅಂತ ಕೊಟ್ಟರೆ ಸಾಕು, ಡೈರೆಕ್ಟಾಗಿ ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡು ಡೌನ್ಲೋಡ್ ಆಗುತ್ತೆ, ನಿಮ್ಮ ರಿಸಲ್ಟ್ ಶೀಟನ್ನು ನೋಡಿಕೊಳ್ಳಬಹುದು. ಅದಕ್ಕೋಸ್ಕರನೇ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಹಾಗಿದ್ರೆ ಈ ಲಿಂಕು ಎಲ್ಲಿದೆ ಅನ್ನೋದು ಬೇಕಲ್ವ, ಯಾಕಂದರೆ ಪ್ರತಿ ವರ್ಷ KARResult.nic.in ಇದರಲ್ಲಿ ಈ ಒಂದು ವೆಬ್ಸೈಟಲ್ಲಿ ರಿಸಲ್ಟನ್ನು ರಿಲೀಸ್ ಮಾಡಲಾಗ್ತಾಯಿತ್ತು. ಇನ್ನೂ ಕೂಡ ಅದು ಲಿಂಕ್ ಅಲ್ಲಿ ಕಾಣ್ತಾ ಇಲ್ಲ ಮಕ್ಕಳಿಗೆ. ಹಾಗಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ರಿ ಯಾಕೆಂದರೆ ನಾನು ಕೂಡ ವಿಡಿಯೋಸ್ ಮಾಡಿದ್ದೆ ಅಲ್ವಾ, ಇವತ್ತು 12 ಗಂಟೆ ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ. ನಾನು ಬ್ಯುಸಿ ಇದ್ದೆ, ಈಗ ತಾನೇ ಬಂದಿರೋದು ಮನೆಗೆ ಊಟಕ್ಕೆ. ಹಾಗಾಗಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಮತ್ತೆ ನಮ್ಮ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ಹೀಗೆ ಇರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೇನೆ. ತಾವುಗಳು ಆರಾಮಾಗಿ ಈ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ತಾವುಗಳು ಏನು ಮಾಡ್ಬೋದು ಹೇಳಿ, ಎಸ್ ಅರ್ಥ ಆಯ್ತಾ ಎಲ್ಲರಿಗೂ. ಈ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ತಾವುಗಳು ಇಲ್ಲಿಂದ ಡೌನ್ಲೋಡನ್ನು ಮಾಡಿಕೊಳ್ಳಬಹುದಾಗಿದೆ, ಆಯಿತಾ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ನಿಮ್ಮ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಿ ಯಾವುದು ಅಂತ ಡೈರೆಕ್ಟಾಗಿ ಇಲ್ಲೇ ತಮ್ಮ ರಿಸಲ್ಟನ್ನು ನೋಡಿಕೊಳ್ಳಬಹುದು. ಅದರ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ಒಂದು ಪೇಪರಿಂದ ಯಾರ ಜೀವನ ಡಿಸೈಡ್ ಆಗಲ್ಲ, ಆಯಿತಾ. 1 ಪೇಪರ್, ಇದು ಕೇವಲ ಒಂದು ಪೇಪರ್ ಮಾತ್ರ. ಇದರಿಂದ ನಿಮ್ಮ ಜೀವನವೇ ಬದಲಾಗಬಹುದು, ಹಾಳು ಆಗ್ಬೋದು ಅಂತ ಹೇಳಿಬಿಟ್ಟು ತಾವುಗಳು ಯಾವುದೇ ರೀತಿಯಾದಂತಹ ಏನಂತೀರ ಸರ್ ತಪ್ಪು ಕೆಲಸಕ್ಕೆ ಕೈ ಹಾಕಿಬಿಡಿ ಮಕ್ಕಳೇ. ನಾನು ಹೇಳಿದ್ನಲ್ವಾ, ನಾನು SLC ಪಾಸ್ ಆದರೂ ಸಾಕೊಂಡ್ರು ನಿಮಗೆ ಗೌರ್ಮೆಂಟ್ ಕೆಲಸ ಕೊಡಿಸೋ ಜವಾಬ್ದಾರಿ ನಮ್ಮದು ಅಂಥ ಕೋರ್ಸ್ಗಳು ಇದ್ದಾವೆ. ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಇನ್ ಏನದು ಪ್ಯಾರಾಮೆಡಿಕಲ್, ಆಯಿತಾ. ಕೋರ್ಸಸ್ಗಳು 9 ಕೋರ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಯಾವುದಾದ್ರೂ ಒಂದು ತಗೊಂಡು ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ರಿಸಲ್ಟನ್ನು ನೋಡಿಬಿಟ್ಟು ಕಮೆಂಟ್ ಮಾಡಿದರೆ ಬಹಳ ಖುಷಿಯಾಗುತ್ತೆ. ಗಾಡ್ ಬ್ಲೆಸ್ ಯು ಆಲ್.